ಸ್ನೇಹಿತರೆ, ಇವತ್ತು ಯಮುನೋತ್ರಿ ಕ್ಷೇತ್ರದ ದರ್ಶನವನ್ನು ಮಾಡಿಸ್ತೇನೆ. ವಿಶೇಷ ಅಂದರೆ ಇಲ್ಲಿ ಇದು ಸ್ವಲ್ಪ ಕಠಿಣದ ಹಾದಿ ಅಂತಲೇ ಹೇಳ್ತೇವೆ. ಇಲ್ಲಿ ಕೆಲವು ರೋಚಕ ಘಟನೆಗಳು ಕೂಡ ನಮ್ಮ ಜೊತೆ ನಡೀತು. ಅದನ್ನೆಲ್ಲ ಹೇಳ್ತಾ ನಿಮ್ಮ ಮುಂದೆ ದಾರಿಯಲ್ಲಿ ಹೋಗ್ತಾ ಹೇಳ್ತೀನಿ. ಆ ಘಟನೆ ನಿಜವಾಗ್ಲೂ ನನಗೆ ಬಹಳನೇ ವಿಚಿತ್ರ ಅನ್ನಿಸ್ತು. ಆ ಘಟನೆ ಹೇಳೋಕ್ಕಿಂತ ಮುಂಚೆ ನಮ್ಮ ಪ್ರವಾಸ ಹೇಗೆ ಆರಂಭವಾಯಿತು, ಎಲ್ಲಿಂದ ಆರಂಭ ಆಯಿತು ಹೇಳ್ತೀನಿ ನೋಡ್ರಿ. ನಮ್ಮ ಚಾರ್ಧಾಮ್ ಯಾತ್ರೆ ಆರಂಭ ಆಗಿದ್ದೇ ದಿಲ್ಲಿಯಿಂದ. ನಾವು ದಿಲ್ಲಿಗೆ ಬಂದು ಹಿಂದಿನ ದಿವಸ ಬಂದು ದಿಲ್ಲಿಯಲ್ಲಿ ಸ್ಟೇ ಮಾಡಿದ್ವಿ. ಮಾರನೇ ದಿವಸದಿಂದ ಅಡಿಗಾಸ್ ಯಾತ್ರಾ ಅವ್ರದಿಂದ ನಮ್ಮ ಯಾತ್ರೆ ಆರಂಭ ಆಯಿತು. ಈಗಾಗಲೇ ಹೇಳಿದ್ದೇನೆ, ನಮ್ಮ ಯಾತ್ರೆಗೆ ಅಡಿಗಾಸ್ ಅವರು ತುಂಬಿಸ್ಕೊಂಡಿರೋದು 1,15,000. ಮುಂದೆ ನಮಗೆ ಏನಿಲ್ಲ ಅಂದರೂ 50-60 ಸಾವಿರ ರೂಪಾಯಿ ಖರ್ಚು ಬಂದೇ ಬರ್ತದೆ. ಕುದುರೆ ಹೋಗಬೇಕು, ಡೋಲಿ ಹೋಗಬೇಕು, ಅಲ್ಲಿ ದರ್ಶನ ಖರ್ಚು, ಹೀಗಾಗಿ ಅದರ 1,15,000 ನಾವು ಇವ್ರಿಗೆ ಕೊಡ್ತೇವೆ. ಮುಂದೆ ನಮಗೆ ಖರ್ಚು ಬರೋದು 50-60 ಸಾವಿರ ಖರ್ಚು ಬಂದೇ ಬರ್ತದೆ. ಮುಂದೆ ನಾವು ಅಲ್ಲೇನು ಶಾಪಿಂಗ್ ಮಾಡ್ತೀವಿ ಅದೆಲ್ಲ ನಮಗೆ ಬಿಟ್ಟಿದ್ದು. ಇನ್ನು ನೀವು ಶಾಪಿಂಗ್ ಮಾಡೋದಾದರೆ, ಲೆದರ್ ಬ್ಯಾಗ್ ಎಲ್ಲ ತೊಗೊಳ್ಳೋದಾದರೆ ದಿಲ್ಲಿಯಲ್ಲಿ ಶಾಪಿಂಗ್ ಮಾಡಿರಿ, ಭಾಳನೇ ಒಳ್ಳೆಯದು. ನಿಜ ಹೇಳಬೇಕು ಅಂದರೆ ದಿಲ್ಲಿಯಲ್ಲಿ ನಮಗೆ ಭಾಳನೇ ಒಳ್ಳೆ ಐಟಮ್ಸ್ ಸಿಕ್ತು. ಇನ್ನು ದಿಲ್ಲಿಯಲ್ಲಿ ನಾವು ಇಳ್ಕೊಂಡಿದ್ದಂಥ ಹೋಟೆಲ್ ಕೂಡ ಭಾಳನೇ ಒಳ್ಳೆಯಿತ್ತು. ಅದರ ಅಡ್ರೆಸ್ ಕೂಡ ನಾನು ನಿಮಗೆ ವಿಡಿಯೋ ಕೆಳಗೆ ಹಾಕಿರ್ತೀನಿ, ನೀವು ಕೂಡ ಅಲ್ಲಿ ಮಾಡ್ಬೋದು. ಯಾಕಂದರೆ ಕರೋಲ್ ಭಾಗದ ಮಧ್ಯಭಾಗದಲ್ಲಿ ಆ ಹೋಟೆಲ್ ಇತ್ತು. ಅಲ್ಲಿ ಕೆಲವೊಂದು ಶಾಪಿಂಗಿಗೆ ಭಾಳ ಅನುಕೂಲ ಇತ್ತು. ಅಷ್ಟೇ ಅಲ್ಲ, ಈ ಅಡಿಗಾಸ್ ಯಾತ್ರಾ ಮುಗಿದ ಮೇಲೂ, ಅಂದರೆ ನಾವೇನು ಪ್ಯಾಕೇಜ್ ಟೂರ್ ಇತ್ತಲ್ಲ, ಆ ಪ್ಯಾಕೇಜ್ ಟೂರ್ ಮುಗಿದ ಮೇಲೂ 4 ದಿವಸ ದಿಲ್ಲಿಯಲ್ಲಿ ಇದ್ವಿ. ದಿಲ್ಲಿ ನೋಡಬೇಕು ಅಂತ ನಂಗೆ ಬಹಳ ಆಸೆ ಇತ್ತು. ಹೀಗಾಗಿ ದಿಲ್ಲಿಯೊಳಗೆ 4 ದಿವಸ ಇದ್ವಿ. ಸುತ್ತಮುತ್ತಲಿಂದೆಲ್ಲ ಪ್ರದೇಶ ಆಗಿರ್ಬೋದು, ಅಲ್ಲಿ ಕ್ಷೇತ್ರಗಳು ಬಹಳ ಒಳ್ಳೆಯ ಕ್ಷೇತ್ರಗಳವ, ಅವನ್ನೆಲ್ಲ ನೋಡ್ಕೊಳ್ಬೇಕು ಅಂಥೇಳಿ 4 ದಿವಸ ದಿಲ್ಲಿಯಲ್ಲಿ ನಿಂತ್ವಿ. ಪ್ರತಿಯೊಂದಕ್ಕೂ ನಮಗೆ ಅವರು ಕಾರ್ ಬುಕ್ ಮಾಡಿಕೊಡೋದಾಗಲಿ ಇರ್ಬೋದು, ಶಾಪಿಂಗ್ ಎಲ್ಲಿ ಹೋದರೆ ಒಳ್ಳೆ ಶಾಪಿಂಗ್ ಆಗ್ತದೆ, ಎಲ್ಲ ಪ್ರತಿಯೊಂದು ನಮಗೆ ಮಾಹಿತಿಯನ್ನು ಕೊಡ್ತಿದ್ರು ಆ ಹೋಟೆಲ್ನಲ್ಲಿ ಇರೋವಂಥವ್ರು. ಯಾಕಂದರೆ ಇಷ್ಟು ದೊಡ್ಡ ಶಹರ್ನಲ್ಲಿ ನಾವು ಎಲ್ಲಿ ಹೋಗಿ ಏನು ಮೋಸ ಆಗ್ತದೋ ಅನ್ನೋ ಹೆದರಿಕೆ ಇರ್ತದೆ. ಅಂಥದ್ದಲ್ಲಿ ನಮಗೆ ಸ್ವಲ್ಪ ಸೇಫ್ ಅನ್ನಿಸ್ಬೇಕು. ಆದರೆ ಆ ಹೋಟೆಲ್ನಲ್ಲಿ ನಾವು 4 ದಿವಸ ಇದ್ದರೂ ನಮಗೇನು ಹೆದರಿಕೆ ಅನ್ನಿಸ್ತಿಲ್ಲ. ಬೆಳಗ್ಗೆ ನಮಗೆ ಬೇಗ ಟ್ರೈನ್ ಇತ್ತು, ಆವಾಗಲೂ ಕೂಡ ನಮಗೆ ಕಾರ್ ಬುಕ್ ಮಾಡಿಕೊಟ್ಟು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡಿದರು. ಈ ವಿಡಿಯೋ ಕೆಳಗೆ ನಿಮಗೆ ಬೇಕಂದರೆ ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ. ನೀವು ಕೂಡ ಅಲ್ಲಿ ಸ್ಟೇ ಮಾಡ್ಬೋದು, ಆರಾಮಾಗಿ ಇರ್ಬೋದು. ಅಲ್ಲಿಂದ ನೀವು ಎಲ್ಲಿ ಬೇಕಾದರೂ ಅಡ್ಡಾಡ್ಬೋದು. ಇನ್ನು ಆ ಹೋಟೆಲ್ ಹಿಂದ್ಗಡೆ ನಮಗೆ ಪ್ಯೂರ್ ವೆಜ್ ಹೋಟೆಲ್ ಬೇಕಾದಷ್ಟು ಸಿಗ್ತಾವೆ. ಇನ್ನು ಉಡುಪಿ ಹೋಟೆಲ್ ಆಗಿರ್ಬೋದು, ಬ್ರಾಹ್ಮಣ ಹೋಟೆಲ್ಗಳಾಗಿರ್ಬೋದು, 1-2-3 ಹೋಟೆಲ್ಗಳು ಭಾಳನೇ ಸ್ವಚ್ಛವಾಗಿ ಮೇಂಟೈನ್ ಮಾಡಿದಂಥ ಹೋಟೆಲ್ಗಳು ಕೂಡ ನಿಮಗೆ ಸಿಗ್ತದೆ. ಜೈನ್ಸ್ ಫುಡ್ ಕೂಡ ಅವೈಲೇಬಲ್ ಅದ. ಈ ಹೋಟೆಲ್ ಹಿಂದನೇ ಬರ್ತದದು. ಇನ್ನು ದೆಹಲಿಯಲ್ಲಿ ಬಂದು ನಾವು ಸ್ಟೇ ಮಾಡಿ ಮಾರನೇ ದಿವಸ ನಮ್ಮ ಯಾತ್ರೆ ಶುರುವಾಗಿದ್ದು ಹರಿದ್ವಾರ. ನಾವು ಮೊದಲೇ ಹೋಗಿದ್ದು ಹರಿದ್ವಾರಕ್ಕೆ. ಹರಿದ್ವಾರದಲ್ಲಿ 2 ಶಕ್ತಿ ಪೀಠಗಳವ, ಅದನ್ನೆಲ್ಲ ಪೂರ್ಣ ವಿಡಿಯೋ ಮಾಡ್ಕೊಂಡ್ಬಂದಿನಿ. ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ. ಆದರೆ ಈಗ ನಾನು ನಿಮಗೆ ಯಮುನೋತ್ರಿಗೆ ಕರ್ಕೊಂಡು ಹೋಗ್ತೀನಿ. ಯಮುನಾ ಅಂದ ತಕ್ಷಣ ನೆನಪಾಗೋದು ನಿತ್ಯ ಸ್ನಾನವನ್ನು ನಾವು ಮಾಡಬೇಕಾದ್ರೆ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಮುಕುರು ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ದೇವರಿಗೆ ಅಭಿಷೇಕವನ್ನು ಮಾಡಬೇಕಾದ್ರೆ, ಕಲಶ ಪೂಜೆಯನ್ನು ಮಾಡಬೇಕಾದ್ರೂ ಸಹ ಈ ಎಲ್ಲ ಪುಣ್ಯ ನದಿಗಳನ್ನು ಅಲ್ಲಿ ಆಹ್ವಾನ ಮಾಡಿಯೇ ನಾವು ದೇವತಾ ಅಭಿಷೇಕವನ್ನು ಮಾಡ್ತೇವೆ. ಅಂದರೆ ಆ ನದಿಗಳಿಗೆ ಅಷ್ಟೊಂದು ಮಹತ್ವದ ಅಂಥೇಳಿ. ಇಂತಹ ಮಹತ್ವ ಇರುವಂಥ ನದಿಗಳು, ಅದರಲ್ಲಿ ಗಂಗೆ ಪ್ರಥಮ, 2ನೇದಾಗಿ ಯಮುನೆ. ಗಂಗೆಯ ಉಪನದಿ ಯಮುನೆ ಅಂತ ಕೂಡ ಹೇಳ್ತಾರೆ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳನ್ನು ಕಳೀತಾಳೆ ಅಂತ ಹೇಳ್ತಾರೆ. ಅದೇ ಯಮುನೆಯಲ್ಲಿ ನಾವು ಸ್ನಾನವನ್ನು ಮಾಡಿದಾಗ ನಮಗೆ ನರಕವಾಸ ತಪ್ಪುತ್ತದಂತ. ಯಾಕಂದರೆ ಯಮುನಾ ದೇವಿ ಯಮನ ತಂಗಿ. ಆಕೆ ಯಮನಲ್ಲಿ ವರವನ್ನು ಪಡ್ಕೊಂಡ್ಲಂತೆ. ಯಾರು ಯಮುನಾ ನದಿ ಹುಟ್ಟಿರುವ ಸ್ಥಾನದಲ್ಲಿ ಬಂದು ಸ್ನಾನವನ್ನು ಮಾಡಿ ನನ್ನ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ನರಕವಾಸ ತಪ್ಪಬೇಕು, ಅವರು ಯಾವತ್ತೂ ನರಕದಲ್ಲಿ ನರಳಬಾರ್ದು ಅಂಥೇಳಿ ಯಮುನಾದೇವಿ ಯಮನಲ್ಲಿ ಮಾತು ತೆಗೆದುಕೊಳ್ತಾಳಂತೆ. ಆದರೆ ನಮಗೆ ಆ ಯಮುನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೆದರಿಕೆ ಆಗ್ತದೆ. ಕೈ ಇಟ್ಟರೆ ಸಾಕು, ಕೈ ಮರಗಟ್ಟು ಹಂಗೆ ಅಷ್ಟೊಂದು ತಂಪಿರ್ತದೆ ನೀರು. ಯಾಕಂದರೆ ಸಮುದ್ರ ಮಟ್ಟದಿಂದ 3235 ಮೀಟರ್ ಎತ್ತರದಲ್ಲದ ಹಿಮಾಲಯದ ತಪ್ಪಲದಲ್ಲಿರುವಂಥ ಈ ನದಿಯಲ್ಲಿ ಸ್ನಾನ ಮಾಡೋದು ಅಷ್ಟೊಂದು ಸುಲಭ ಅಲ್ವೇ ಅಲ್ಲ. ಇನ್ನು ಈ ಕ್ಷೇತ್ರ ಕೂಡ 6 ತಿಂಗಳ ಬಾಗಿಲವನ್ನು ಮುಚ್ಚಿಬಿಟ್ಟಿರ್ತದೆ. ಯಾಕಂದ್ರೆ ಐಸ್ನಿಂದ ಮುಚ್ಚಿಬಿಟ್ಟಿರ್ತದೆ. ಉಳಿದ 6 ತಿಂಗಳು ಮಾತ್ರ ಎಲ್ರಿಗೂ ದರ್ಶನವನ್ನು ಯಮುನಾದೇವಿ ಕೊಡ್ತಾಳೆ. ಯಮುನಾದೇವಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸುಂದರವಾದ ಕಥೆ ಅದ ಹೇಳ್ತೀನಿ ಕೇಳ್ರಿ. ಯಮುನೆ ಸೂರ್ಯ ಮತ್ತು ಸಂಧ್ಯಾಳ ಮಗಳು ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ಕೃಷ್ಣನ ಅಷ್ಟಮಹಿಷೆಯಲ್ಲಿ
ಈಕೆ ಕೂಡ ಒಬ್ಬಳು ಕಾಳಿಂದಿ ಅಂತ ಹೇಳಿ ಈಕೆಯನ್ನು ಕೃಷ್ಣನ ಒಂದು ಅಷ್ಟಮಹಿಷಿಯರಲ್ಲಿ ಕರೀತಾರೆ. ಸಂಧ್ಯಾದೇವಿ ಸೂರ್ಯನನ್ನು ಮದುವೆ ಆದಮೇಲೆ ಪತಿಯೊಡನೆ ಮಿಲನ ಆಗಬೇಕು ಅಂದರೆ ಆ ಸೂರ್ಯನ ಪ್ರಕಾಶವನ್ನು ಆಕೆಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಆಗ ಆಕೆ ಕಣ್ಣು ಮುಚ್ಚಿಬಿಡ್ತಾಳಂತೆ. ಆ ಸಮಯದಲ್ಲಿ ಹುಟ್ಟಿದವನು ಯಮ. ಆ ಸೂರ್ಯ ಆತನಿಗೆ ಸಂಯಮ ಅಂಥೇಳಿ, ಯಾಕಂದರೆ ಏನೇ ಬರಲಿ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಯಮನಿಗದ ಅಂಥೇಳಿ ಅವನಿಗೆ ಸಂಯಮ ಅಂಥೇಳಿ ಹೆಸರನ್ನು ಇಡ್ತಾರೆ. ಮುಂದೆ ಆಕೆಗೆ ತಪ್ಪರಿವಾಗ್ತದೆ, ನನ್ನ ಗಂಡನ ಜೊತೆ ನಾನು ಈ ರೀತಿ ಮಾಡಬಾರ್ದು ಅಂಥೇಳಿ ಪ್ರಯತ್ನಪಟ್ಟು ಆಕೆ ಗಂಡನೊಂದಿಗೆ ಇರಬೇಕಾದ್ರೆ ಕಣ್ಣನ್ನು ತೆಗೆದುಕೊಂಡು, ಎಷ್ಟೋ ಪ್ರಯತ್ನಪಟ್ಟು ಕಣ್ಣನ್ನು ತೆಗೆದುಕೊಂಡು ಆತನನ್ನು ನೋಡ್ತಾಳೆ. ಆಗ ಹುಟ್ಟಿದವಳು ಯವಿ ಮತ್ತು ಅಶ್ವಿನಿ ದೇವತೆಗಳು. ಮುಂದೆ ಸಂಧ್ಯಾದೇವಿ ಸೂರ್ಯನ ಶಾಖವನ್ನು ತಡೆದುಕೊಳ್ಳಿಕ್ಕಾಗೋದಿಲ್ಲ. ಆಗ ಏನು ಮಾಡ್ತಾಳೆ ಅಂತಂದರೆ ತನ್ನ ನೆರಳಿಗೆ ಜೀವವನ್ನು ತುಂಬಿ, ಅಂದರೆ ಆಕೆ ಛಾಯಾ ಅಂಥೇಳಿ ಆಕೆಗೆ ಹೆಸರನ್ನು ಇಟ್ಟು ಆ ನೆರಳಿಗೆ ಜೀವವನ್ನು ತುಂಬಿ ನೀನು ಸೂರ್ಯನೊಂದಿಗೆ ನಾನಾಗಿ ಇರು ಅಂಥೇಳಿ ಆಕೆಯನ್ನು ಬಿಟ್ಟು ಆಕೆ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಹೋಗ್ಬಿಡ್ತಾಳೆ. ಛಾಯಾಗೆ ಹುಟ್ಟಿದ ಮಕ್ಕಳೇ ಶನಿದೇವರು ಮತ್ತು ತಪತಿ. ಹೀಗಾದಾಗ ಈ ಯಮುನೆ ತನ್ನ ಅಣ್ಣನಾದಂಥ ಯಮನನ್ನು ಅತಿಯಾಗಿ ಪ್ರೀತಿಯಿಂದ ನೋಡ್ಕೋತಾಳೆ. ಯಾಕಂದರೆ ಛಾಯೆ ಆಕೆಯನ್ನು ಸರಿಯಾಗಿ ನೋಡ್ಕೊಳ್ತಿರೋದಿಲ್ಲ. ಅದಕ್ಕಾಗಿ ಆಕೆ ತನ್ನ ಅಣ್ಣನನ್ನಾಗಲಿ ತನ್ನನ್ನಾಗಲಿ ತಾನೇ ಎಲ್ಲವನ್ನ ನಿಭಾಯಿಸ್ತಾಳೆ. ಅಣ್ಣನಿಗೆ ಯಾವುದೂ ಕೊರತೆ ಆಗದಂತೆ ನೋಡ್ಕೊಳ್ತಾಳೆ. ಹೀಗಿರಬೇಕಾದ್ರೆ ಯಮ ಒಂದು ಮಲ್ಕೊಂಡಾಗ ಇಷ್ಟೊತ್ತಾದರೂ ಏಳೋದೇ ಇಲ್ಲ. ಆಗ ಆಕೆಗೆ ಎಷ್ಟೊಂದು ಎಬ್ಬಿಸ್ತಾಳೆ, ಏಳೋದೇ ಇಲ್ಲ. ಆಗ ಅಳ್ಲಿಕ್ಕೆ ಶುರು ಮಾಡಿಬಿಡ್ತಾಳೆ. ಆಕೆಯ ಕಣ್ಣೀರು ಧಾರೆಯಾಗಿ ಹರಿಲಿಕ್ಕೆ ಶುರು ಆಗಿಬಿಡ್ತದೆ. ಆಗ ಎಲ್ಲ ದೇವತೆಗಳು ಆಕೆಯ ಹತ್ರ ಬರ್ತಾರೆ, ಬಂದು ಸಮಾಧಾನ ಮಾಡ್ತಾರೆ. ಆತನಿಗೆ ಏನೂ ಆಗೋದಿಲ್ಲ, ಆತ ಕಾಲವನ್ನೇ ಗೆದ್ದವನು, ಅಂದರೆ ಆತನಿಗೆ ಸಾವಿಲ್ಲ ಅಂಥೇಳಿ ಸಾವಿನ ದೇವತೆಯನ್ನಾಗಿ ಯಮನನ್ನು ಮಾಡ್ತಾರೆ. ಯಾಕಂದರೆ ನ್ಯಾಯ, ನೀತಿ, ಸಂಯಮ ಎಲ್ಲದರಲ್ಲೂ ಆ ಯಮ ಪ್ರಮುಖನಾಗಿರ್ತಾನೆ. ಅತಿಯಾಗಿ ತಾಳ್ಮೆ ಇರ್ತದೆ. ಅದಕ್ಕಾಗಿಯೇ ಎಲ್ಲ ದೇವತೆಗಳು ಸೇರಿ ಆತನನ್ನು ನರಕಾಧಿಪತಿಯಾಗಿ ಮಾಡ್ತಾರೆ. ಮುಂದೆ ಪರಮ ವಿಷ್ಣುವಿನ ಭಕ್ತೆಯಾದಂಥ ಯಮುನೆ ವಿಷ್ಣುವಿನ ಕುರಿತು ಎಷ್ಟೋ ವರ್ಷಗಳ ತಪಸ್ಸನ್ನು ಮಾಡ್ತಾಳೆ. ಆಗ ವಿಷ್ಣು ದೇವರು ಆಕೆಗೆ ಪ್ರತ್ಯಕ್ಷನಾಗಿ ಕೇಳ್ತಾರೆ, ಏನು ವರ ಬೇಕು ಅಂಥೇಳಿ. ನೀನು ನನ್ನ ಪತಿ ಆಗಬೇಕು ಅಂತ ಕೇಳ್ಕೊಳ್ತಾಳೆ. ಆಗ ವಿಷ್ಣು ದೇವರು ಕೃಷ್ಣ ಅವತಾರದಲ್ಲಿ ನಾನು ಭೂಮಿ ಮೇಲೆ ಅವತಾರ ಮಾಡಿದಾಗ ನೀನು ನನ್ನ ಅಷ್ಟಮಹಿಷಿಯರಲ್ಲಿ ಒಬ್ಬಳು, ನಿನ್ನನ್ನು ಆಗ ನಾನು ಮದುವೆ ಆಗ್ತೇನೆ ಅಂಥೇಳಿ ಆಕೆಗೆ ಮಾತು ಕೊಡ್ತಾರೆ. ಕೃಷ್ಣ ಅವತಾರದಲ್ಲಿ ಕಾಳಿಂದಿಯಾಗಿ ಕೃಷ್ಣನ ಮದುವೆ ಆಗ್ತಾಳೆ. ಕಾಳಿಂದಿ ಪರ್ವತದಲ್ಲಿ ಆಕೆ ಉದ್ಭವವಾಗಿ ಮುಂದೆ ಹರಿಯೋದಕ್ಕೆ ಆಕೆಗೆ ಕಾಳಿಂದಿ ಅನ್ನುವ ಹೆಸರು ಬರ್ತದೆ. ಜೊತೆಗೆ ಆಕೆ ಮುಂದೆ ಮಧುರಾ ಪಟ್ಟಣದಲ್ಲಿ ಯಮುನೆ ಅತ್ಯಂತ ಸುಂದರವಾಗಿ ಹರಿತಾಳೆ. ಅಲ್ಲಿ ಕೃಷ್ಣನ ಬಾಲಲೀಲೆಗಳನ್ನು ನೋಡ್ತಾ ಕೃಷ್ಣ ರಾಧೆಯರ ಒಂದು ಅನುರಾಗ ಸಂಗಮಕ್ಕೆ ಆಕೆ ಸಾಕ್ಷಿಯಾಗ್ತಾಳೆ. ಈ ಯಮುನೋತ್ರಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಜಾನಕಿ ಚಟ್ಟಿ ಅಂತ ಹೇಳ್ತೀವಿ. ನಾವು ರಣಚಟ್ಟಿಯಲ್ಲಿ ರೂಮ್ ಮಾಡಿದ್ವಿ, ಹೀಗಾಗಿ ನಮಗೆ ಬಹಳನೇ ತೊಂದರೆ ಆಯಿತು. ಆದರೆ ನೀವು ಬಂದರೆ ಜಾನಕಿ ಚಟ್ಟಿಯಲ್ಲಿ ಬೇಕಾದಷ್ಟು ರೂಮ್ ಸಿಗ್ತದೆ. ಹರಿದ್ವಾರದಿಂದ ಜಾನಕಿ ಚಟ್ಟಿಗೆ ನೀವು ಆರಾಮಾಗಿ ಬರ್ಬೋದು. ನೀವು ನಿಮ್ಮ ಕಾರನ್ನು ತಂದಿದ್ರೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಅದ. ಜಾನಕಿ ಚಟ್ಟಿವರೆಗೆ ವಾಹನಗಳನ್ನು ತಂದಿದ್ರೆ ಆರಾಮಾಗಿ ಪಾರ್ಕಿಂಗ್ ಮಾಡಿ ಮುಂದೆ ನೀವು ಇಲ್ಲಿಂದ ನೀವು ಕುದುರೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಕುದುರೆ ತೆಗೆದುಕೊಳ್ಬಹುದು, ಇಲ್ಲಾಂದರೆ ಡೋಲಿಗಳನ್ನು ತೆಗೆದುಕೊಳ್ಬೋದು. ಡೋಲಿ ತೊಗೊಂಡ್ರೆ ನಿಮಗೆ 10 ರಿಂದ 12 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಕುದುರೆ ತೊಗೊಂಡ್ರೆ 2.5 ರಿಂದ 3 ಕೆಲವೊಂದು ಸಲ ಕಡಿಮೆನೂ ಕೂಡ ತಗೊಳ್ತಾರೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಲ್ಲೊಂದು ಆಫೀಸ್ ಅದ, ಅಲ್ಲಿ ಹೋಗಿ ನಾವು ಹಣವನ್ನು ಕಟ್ಟಿದರೆ ಅವ್ರು ನಮಗೆ ಕುದುರೆಯ ಒಂದು, ಅಂದರೆ ಕುದುರೆ ಯಾರು ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ ಅಥವಾ ಡೋಲಿ ಯಾರು ಕರ್ಕೊಂಡು ಹೋಗ್ತಾರಲ್ಲ ಅವ್ರದ್ದೊಂದು ID ಕೊಡ್ತಾರೆ. ಅದನ್ನು ನಾವು ತೆಗೆದುಕೊಂಡು ನಮ್ಮ ಯಾತ್ರೆ ಮುಗಿದು ವಾಪಸ್ ಬರಬೇಕಾದ್ರೆ ಅದನ್ನು ನಾವು ವಾಪಸ್ ಕೊಟ್ಟರೆ ಮಾತ್ರ ಅವ್ರಿಗೆ ದುಡ್ಡು ಸಿಗ್ತದೆ. ಅಷ್ಟೇ ಅಲ್ಲ, ದಾರಿಯಲ್ಲಿ ಕೂಡ ಅವ್ರು ನಮಗೆ ಸರಿಯಾಗಿ ನೀಟಾಗಿ ಕರ್ಕೊಂಡು ಹೋಗಬೇಕು. ನಾವು ಡೋಲಿ ಆರಿಸ್ಕೊಳ್ಳಿಲ್ಲ, ಕುದುರೆಯನ್ನೇ ಆರಿಸ್ಕೊಂಡ್ಬಿಟ್ಟಿದ್ವಿ. ನಿಜ ಹೇಳಬೇಕು ಅಂದರೆ ಇದು ಕುದುರೆ ಅಲ್ಲ, ಕುದುರೆ ಪ್ಲಸ್ ಕತ್ತಿ ಮಿಕ್ಸ್ ಇರುವಂಥ ಒಂದು ಜಾತಿ ಅಂತ ಹೇಳ್ತಾರೆ.
ಕುದುರೆಯಷ್ಟು ಎತ್ತರ ಇರೋದಿಲ್ಲ, ಕತ್ತೆಯಷ್ಟು ಗಿಡ್ಡಿರೋದಿಲ್ಲ, ಮಧ್ಯದಲ್ಲಿ ಇರುವಂಥ ಇದು. ಇವರು ಈ ಕುದುರೆಗಳನ್ನು ಮಕ್ಕಳಂತೆ ಸಾಕ್ಬಿಟ್ಟಿರ್ತಾರೆ. ಅವ್ರ ಮನೆ ಕೂಡ ತೋರಿಸ್ತೀನಿ ನಿಮಗೆ ಅಲ್ಲಿ ಹೆಂಗೆ ಇರ್ತದೆ ಅಂತ ಹೇಳಿ. ಅವ್ರ ಮನೆಯಲ್ಲಿ ಒಂದು ಪಾರ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ ಕುದುರೆಗೆ ಅಂತ ಹೇಳಿ. ಕುದುರೆಯನ್ನು ನಾವು ಮಕ್ಕಳನ್ನ ಹೆಂಗೆ ಬೆಳೆಸ್ತೀವೋ ಅದೇ ರೀತಿಯಾಗಿ ಅವರು ಕುದುರೆಯನ್ನು ಅಷ್ಟೊಂದು ಪ್ರೀತಿ ಮಾಡ್ತಾರೆ. ಮೊನ್ನೆ ಯಾರೋ ಕೇಳಿದ್ರು ಕುದುರೆಗೆ ಹಿಂಸೆ ಮಾಡ್ತಾರಂತೆ ಹಂಗಂತೆ ಅಂತ ಹೇಳಿ. ಹಾಗೇನೂ ಇರಲಿಲ್ಲ. ನಮ್ಮ ಕುದುರೆಯನ್ನು ಚಲ್ ಬೇಟ ಅಂತಲೇ ಹೇಳ್ತಿದ್ದ. ಬಹಳ ಪ್ರೀತಿ ಮಾಡ್ತಿದ್ದ. ಯಾರೋ ಒಂದು ಆ ಕುದುರೆಗೆ ಒಂದು ಕೋಲ್ ತೋರಿಸಿದ್ರು. ಅವನಿಗೆ ಭಾಳನೇ ಸಿಟ್ಟು ಬಂತು. ಹೋಗಿ ಅವರೆಲ್ಲ ಅಷ್ಟು ದೂರ ಹೋಗಿ ಬೈದು ಬಂದ ಅವರಿಗೆ, ನಮ್ಮ ಕುದುರೆಗೆ ಯಾಕೆ ಕೋಲ್ ತೋರಿಸ್ತೀರಿ ನೀವು ಅಂತ ಹೇಳಿ. ಆ ಕುದುರೆಗೆ ಒಂದೇಟು ಹೊಡೆದಿದ್ದಕ್ಕೆ ಅವ್ನಿಗೆ ಎಷ್ಟು ಸಿಟ್ಟು ಬಂದುಬಿಟ್ಟಿತ್ತು. ಅಷ್ಟೊಂದು ಪ್ರೀತಿ ಮಾಡ್ತಾರೆ ಕುದುರೆಯನ್ನು. ಅಷ್ಟೇ ಅಲ್ಲ, ನಾವು ಕುದುರೆ ಮೇಲೆ ಕೂತಾಗ ಎಲ್ಲಿ ಬೀಳ್ತೀವೋ ಅಂತ ಹೆದರಿಕೆ ಇರ್ತದೆ. ನನಗದು ಭಾಳನೇ ಹೆದರಿಕೆ ಆಗ್ಬಿಟ್ಟಿತ್ತು, ಎಲ್ಲಿ ಬೀಳ್ತೀನೋ ಅಂಥೇಳಿ. ನಂಗೆ ಕುದುರೆ ಭಾಳ ಒಳ್ಳೆಯವಿದ್ದ. ಹೇಳ್ತಿದ್ದ, ಮಯ್ಯ ನೀವು ಬೀಳೋದಿಲ್ಲ, ಮಯ್ಯ ಅಂದರೆ ಅಮ್ಮ ಅಂಥೇಳಿ. ಮಯ್ಯ ನೈ ಗಿರಿಂಗೆ ಅಮ್ಮ ಮೈಹೂನ ಅಂಥೇಳಿ ಎಷ್ಟು ಚಂದ ಹೇಳ್ತಾ ನಮಗೆ ಜೊತೆ ಮಾತಾಡ್ತಾ ಅಂದರೆ ನಮ್ಮನ್ನು ನಾವು ಕುದುರೆ ಮೇಲೆ ಕೂತಿದ್ವಿ ಅನ್ನೋದನ್ನು ಮರೆಸ್ತಾರೆ ಅವರು. ಎಷ್ಟೆಲ್ಲ ತನ್ನ ಸುದ್ದಿ ಹೇಳ್ತಿದ್ದ, ತನ್ನ ಮನೆ ಊರಿನ ಸುದ್ದಿ ಹೇಳ್ತಿದ್ದ. ನೀವೆಲ್ಲಿಂದ ಬಂದಿರಿ, ಹೆಂಗಿದ್ದೀರಿ, ಅಲ್ಲಿ ಜೀವನ ಹೆಂಗಿರ್ತದೆ, ನಾವು ಏನು ಹತ್ತತೇವಲ್ಲ 14-15 ಕಿಲೋಮೀಟ್ರ್ ಏನು ದಾರಿ ಸವಿಸ್ತೇವಲ್ಲ, ಆ ದಾರಿಗುಂಟ ಅವರು ನಾವು ಕುದುರೆ ಮೇಲೆ ಕೂತೇವಿ, ನಮ್ಗೆ ಏನೋ ತ್ರಾಸ ಆಗ್ಲಿಕ್ಕತ್ತದ, ಇದನ್ನೆಲ್ಲ ಮರೆಸ್ಲಿಕ್ಕೆ ಅವ್ರು ನಮಗೆ ಏನಾದರೂ ಹೇಳ್ತಾ ಕರ್ಕೊಂಡು ಹೋಗ್ತಾರೆ. ಇವನೇ ನಮ್ಮ ಕುದುರೆಯವನು, ಬಹಳನೇ ಒಳ್ಳೆವಿದ್ದ. ಪ್ರತಿ ಸರಿ ಹಿಂತಿರುಗಿ ನೋಡ್ತಿದ್ದ ಸರಿಯಾಗಿ ನಾನು ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೋ ಇಲ್ವೋ, ಬ್ಯಾಲೆನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯೋ, ಈ ಕಡೆ ಸರಿಬೇಕು, ಈ ಕಡೆ ಸರಿರಿ ಅಂಥೇಳಿ. ನಂತರ ಒಂದು 4 ಕಿಲೋಮೀಟರ್ ಬಂದ ತಕ್ಷಣ ನಾವು ಅವರಿಗೆ ಟೀ ಕಾಫಿ ಕುಡಿಸ್ಬೇಕಾಗ್ತಿತ್ತು, ಏನಾದರೂ ತಿನ್ನಿಸ್ಕೊಡಿಸ್ಬೇಕಾಗ್ತಿತ್ತು. ಯಾಕಂದರೆ ಪಾಪ ಅವ್ರು ನಡ್ಕೋತ ಬಂದಿರ್ತಾರೆ. ಹೀಗಾಗಿ ಅವರಿಗೆ ನಾವು ಕುದುರೆಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿ ಅಲ್ಲಿ ಯಾವುದಾದ್ರೂ ಒಂದು ಸಣ್ಣ ರೆಸ್ಟೋರೆಂಟ್ ಅಂದರೆ ಗುಡ್ಸ್ನಲ್ಲೇ ಇರುವಂಥ ರೆಸ್ಟೋರೆಂಟ್ನಲ್ಲಿ ಏನಾದರೂ ತಿಂತಿದ್ರು. ಪಾಪ ಅವರು ತಿನ್ನೋದು ಒಂದೇ ಅಂದರೆ ಮ್ಯಾಗಿ ತಿಂತಿದ್ರು, ಜೊತೆಗೆ ಟೀ ಕುಡಿತಿದ್ರು. ಅದನ್ನು ನಾವು ಕುಡಿಸ್ಬೇಕು, ಖರ್ಚು ನಮ್ಮದೇ ಇರ್ತದೆ. ಪಾಪ ಅಂಥ ಬಡವರಿಗೆ ಮಾಡಿದರೆ ಅವ್ರು ನಿತ್ಯ ಒಂದು ಅಂಥ ದುರ್ಗಮ ದಾರಿಯಲ್ಲಿ ನಡೀತಾರಲ್ಲ, ಅಂಥವ್ರಿಗೆ ಅಷ್ಟು ಖರ್ಚು ಮಾಡೋದು ಏನೂ ದೊಡ್ಡದಲ್ಲ. ಅದಕ್ಕಾಗಿ ನಾನು ಹೇಳ್ತಿದ್ದೆ ಅವ್ರಿಗೆ, ನಿಮ್ಗೆ ಏನು ಬೇಕೋ ಇಷ್ಟನೋ ತಿನ್ಬಿಡ್ರಿ ಅಂತ ಹೇಳಿ. ಮಧ್ಯದಲ್ಲಿ ಕುದುರೆಗೂ ಸ್ವಲ್ಪ ಹೆವಿ ಅನ್ನಿಸ್ತದೆ ಅಂತ ಹೇಳಿ, ಅಥವಾ ಮೆಟ್ಟಲ್ಗಳು ಭಾಳ ಎತ್ತರ ಮೇಲೆ ಒಂದೊಂಥರ ಮೆಟ್ಟಲಂತೂ ನೋಡಿಬಿಟ್ರೆ ತಲೆ ತಿರುಗಿಬಿಡ್ತಿತ್ತು. ಯಾವ ರೀತಿ ನಾವು ಹತ್ತಬೇಕು ಅಂತ ಹೇಳಿ ಆ ರೀತಿ ಇದ್ದಾಗ ನಾವು ಕೆಲವೊಂದು ಸಲ ನಡ್ಕೊಂಡು ಕೂಡ ಹೋಗ್ತಿದ್ವಿ. ಕುದುರೆಯಿಂದ ಇಳಿದು ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳಿ. ಆವಾಗಲೂ ಕೂಡ ಅವ್ರು ಹೇಳ್ತಿದ್ರು, ಇಲ್ಲ ಕುತ್ಕೊಳ್ರಿ ಕರ್ಕೊಂಡು ಹೋಗ್ತೀವಿ. ಆದರೆ ಪಾಪ ಕುದುರೆಗೆ ಎಷ್ಟು ತ್ರಾಸ ಆಗ್ತದೆ ಅಂತ ಹೇಳಿ ನಾವೇನು ಮಾಡ್ತಿದ್ವಿ, ಕೆಲವೊಂದು ಸಲ ಇಳಿದು ನಡ್ಕೊಂಡು ಹೋಗ್ತಿದ್ವಿ. ಒಂದೊಂದು ಕಡೆ ಏನಾಗ್ತಿದ್ವು ಅಂದರೆ ಮೆಟ್ಟಲ್ ಪಕ್ಕದಲ್ಲಿ ಈ ಕಡೆ ಒಂದು ಪೂರ್ಣ ತೆಗ್ಗ, ಈ ಕಡೆ ನೋಡಿದರೆ ಗೋಡಿ ಫುಲ್ಲು ಕಲ್ಲು, ಚೂಪಾದ ಕಲ್ಲಿನಿಂದ ಕೂಡಿದಂಥದ್ದು ಪಕ್ಕದಲ್ಲಿ ಗೋಡೆ ಇರ್ತಿತ್ತು. ಅಕಸ್ಮಾತ್ ನಾವು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರು ತಲೆಗೆ ಕಲ್ಲು ಬಡ್ದ್ಬಿಡೋದು. ಅದಕ್ಕಾಗಿ ಎಲ್ಲ ಲಕ್ಷ ಕೊಟ್ಕೋತ ಹೋಗಬೇಕು. ಇಷ್ಟೆಲ್ಲ ದುರ್ಗಮ ಹಾದಿಯನ್ನು ಸವಿಸಿ ಬಂದ ಮೇಲೆ ಅಲ್ಲಿ ನಮಗೆ ಯಮುನೋತ್ರಿ ಅಮ್ಮನ ದರ್ಶನ ಆಗ್ತದೆ. ನಿಮಗೂ ದರ್ಶನ ಮಾಡಿಸ್ತೀನಿ ಬರ್ರಿ. ಯಮುನಾದೇವಿ ನೀಲಿ ವರ್ಣದಲ್ಲಿ ಅತ್ಯಂತ ಸುಂದರವಾಗಿ ಇರುವಂಥ ಮೂರ್ತಿಯನ್ನು 18ನೇ ಶತಮಾನದಲ್ಲಿ ಜೈಪುರದ ಮಹಾರಾಣಿ ಗುಲಾರಿಯ ಈ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾಳಂತೆ. ನಾವು ಹೋದ ಸರಿಯಾದ ಸಮಯದಲ್ಲಿ ಆರತಿ ನಡೀತಾ ಇತ್ತು. ನಿಮಗೂ ಕೂಡ ಯಮುನೆ ಆರತಿ ನೋಡಲಿಕ್ಕೆ ಸಿಗ್ತದೆ ನೋಡ್ರಿ. ಜೊತೆಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ, ಸೂರ್ಯ ತನ್ನ ಒಂದು ಕಿರಣವನ್ನು ಆಕೆಗೆ ಕಾಣಿಕೆಯಾಗಿ ಕೊಡ್ತಾನಂತೆ. ಅದಕ್ಕಾಗಿ ಅಲ್ಲೊಂದು ಬಿಸಿನೀರಿನ ಹೊಂಡ ಅದ, ಅದರ ಒಂದು ಪಕ್ಕದಲ್ಲಿ ಬಿಸಿನೀರಿನ ಹೊಂಡ ಅದ, ಅದರ ಪಕ್ಕದಲ್ಲಿ ಒಂದು ಬಿಸಿಲಿನ ಬುಗ್ಗೆ ಅದ. ಅಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಒಯ್ದಿರಬೇಕು. ನೀವು ಹೋಗೋರು ಕೂಡ ನೀವು ಹೋಗೋದಾದರೆ ಯಮುನೆಗೆ ಉಡಿಯನ್ನು ಒಯ್ಯಿರಿ, ಬ್ಲೌಸ್ ಪೀಸು ಎಲ್ಲವನ್ನು ಉಡುಗೊರೆಯಾಗಿ ತೊಗೊಂಡ್ಕೊಂಡು ಹೋಗಬೇಕು. ಆಕೆಗೆ ಉಡಿಗೆ ಹೆಣ್ಣು ಮಕ್ಕಳಿಗೆ ಏನೇನು ಉಡಿ ತುಂಬ್ತೇವೋ, ಹಣ್ಣು, ಬ್ಲೌಸ್ ಪೀಸು ಎಲ್ಲ ಉಡಿ ತುಂಬಿ, ಬಳಿ, ಅರಿಶಿನ, ಕುಂಕುಮ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಆಕೆಗೆ ಉಡಿ ಕೊಟ್ಟರೆ ಉಡಿ ತುಂಬಿಸ್ಕೊತಾಳೆ ಆಕೆ. ಜೊತೆಗೆ ನದಿಯಲ್ಲಿ ಕೂಡ ನೀವು ಬಾಗಿಡವನ್ನು ಅರ್ಪಿಸ್ಬೋದು. ಇಲ್ಲಿ ಬಟ್ಟೆಯಲ್ಲಿ ಅಕ್ಕಿಯನ್ನು ಕೊಟ್ಟರೆ ನೀವು ಅದನ್ನು ಪ್ರಸಾದ ರೂಪದಲ್ಲಿ ಆ ಬಿಸಿ ಇದನ್ನು ಸೂರ್ಯನ ಕುಂಡದಲ್ಲಿ ಇಟ್ಟು ಕೊಡ್ತಾರೆ. ಅದನ್ನು ನಾವು ತಂದು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದರೆ ಎಲ್ರಿಗೂ ಆರೋಗ್ಯ ಅಂತ ಹೇಳಿ. ಇನ್ನೂ ಒಂದು ಬಿಸಿನೀರಿನ ಹೊಂಡ ಅದ, ಅಲ್ಲಿ ಸ್ವಲ್ಪ ಬಿಸಿ ಇರ್ತದೆ ನೀರು, ಉಗುರು ಬೆಚ್ಚಗೆ ನೀರು ಇರ್ತದೆ. ಅಲ್ಲೇ ಇಷ್ಟೊಂದು ಮಂದಿ ಸ್ನಾನವನ್ನು ಮಾಡ್ಲಿಕ್ಕತ್ತಿದ್ರು. ನಾವು ತಲೆ ಮೇಲೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಂಡ್ವಿ. ಒಂದು ಕಡೆ ಅಗದಿ ಹೆಸರು ನೀರು, ಅಂದರೆ ನಾ ಹೇಳಿದ್ದಿಲ್ಲ ಸೂರ್ಯನ ಕಿರಣದಿಂದ ಬರುವಂಥ ಹೆಸರು ನೀರು, ಇನ್ನೊಂದು ಕಡೆ ಸಾಧಾರಣ ಬಿಸಿನೀರಿನ ಒಂದು ಹೊಂಡ ಇರ್ತದೆ, ಅಲ್ಲಿ ಸ್ನಾನ ಮಾಡ್ತಾಯಿದ್ರು. ನಾವು ಇಲ್ಲಿಗೆ ಬಂದು ಅರಿಶಿನ ಕುಂಕುಮ ಎಲ್ಲ ಇಡಿಸಿ ಯಮುನೆಗೆ ನಾವು ಹೊರಡಬೇಕಂದ್ರೆ ಮನಸ್ಸೇ ಬರೋದಿಲ್ಲ, ಅಷ್ಟು ಸುಂದರವಾದ ತಾಣ. ಎಲ್ಲಿ ನೋಡಿದರೂ ಹಸಿರು ಬೆಟ್ಟಗಳು, ಮತ್ತು
ಕೆಲವೊಂದು ಕಡೆ ಎಲ್ಲ ನೀರು ಐಸ್ ಆಗಿ ನಿಂತಿರ್ತದೆ. ಅಷ್ಟೆಲ್ಲ ಸುಂದರ ಪ್ರಕೃತಿ ನೋಡಿದ ಮೇಲೆ ನಮಗೆ ಹೇಳಲಿಕ್ಕತ್ತಿದ್ರು ಲಘುನ ವಾಪಸ್ ಹೋಗೋಣ, ಯಾಕಂದರೆ ಪ್ರಕೃತಿ ಯಾವಾಗ ತನ್ನ ಹವಾಗುಣ ಬದಲಿ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಮಳೆ ಶುರು ಆತಂದರೆ ಐಸೆಲ್ಲ ಬೆಳಲಿಕ್ಕೆ ಶುರು ಆಗ್ತದೆ ಅಂತ ಹೇಳಿ ಅಲ್ಲಿವರೆಗೂ ನಮ್ಮ ಕುದುರೆಯವನು ನಮ್ಮ ಜೋಡೆನೇ ಇದ್ದ. ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಅಷ್ಟು ರಶ್ ಇತ್ತಂದರೆ ಬಹಳನೇ ರಶ್ ಇತ್ತು. ಅಂಥದ್ರಲ್ಲಿ ಪ್ರತಿಯೊಂದೂ ಅವ್ನು ಕರ್ಕೊಂಡು ಹೋಗಿ ತೋರಿಸಿ ಇದರೆಲ್ಲ ಮಹತ್ವವನ್ನು ಹೇಳ್ದ. ಅಷ್ಟೇ ಅಲ್ಲ, ಅವನು ನಂಗೆ ಅಕ್ಕಿ ತೊಗೊಂಡು ಹೋಗಿದ್ದೆ, ನಾನು ಬಟ್ಟೆ ತೊಗೊಂಡು ಹೋಗಿರಲಿಲ್ಲ. ಅವನು ಎಲ್ಲೋ ಒಂದು ಬಟ್ಟೆ ಇಸ್ಕೊಂಡು ಬಂದು ಹೊಸ ಬಟ್ಟೆಯನ್ನು ಇಸ್ಕೊಂಡು ಬಂದು ಬಟ್ಟೆ ಕೊಟ್ಟು ಅಲ್ಲಿ ಭಟ್ರನ್ನ ಅವ್ರ ಕೈಯಲ್ಲಿ ಕೊಟ್ಟು ಅವ್ರ ಕಡೆಯಿಂದ ಅದಕ್ಕೆ ಪೂಜೆಯನ್ನೆಲ್ಲ ಮಾಡಿಸಿ ಎಲ್ಲ ಆಗಿ ಸಂಕಲ್ಪ ಮಾಡಿಸಿ ಅದನ್ನು ಕೂಡ ನಾವು ತೊಗೊಂಡು ಬಂದ್ವಿ. ಇಲ್ಲಿ ಒಂದು ಘಟನೆ ನಡೀತು ಅಂತ ಹೇಳಿದೆ, ಅದನ್ನ ಘಟನೆಯನ್ನು ಹೇಳ್ತೇನೆ ಕೇಳ್ರಿ. ಅವತ್ತು ನನ್ನದು ಜೂನ್ 10ನೇ ತಾರೀಕು ನನ್ನ ಹುಟ್ಟಿದಬ್ಬ. ಅವತ್ತೇನಾಯಿತು ಅಂದರೆ ಸೋಮವಾರ ಬಂದಿತ್ತು. ಸೋಮವಾರ ದಿವಸ ನಾನು ಏನೂ ತಿನ್ನೋದಿಲ್ಲ, ಅಂದರೆ ಹಾಲು ಹಣ್ಣು ಬಿಟ್ಟರೆ ಏನೂ ತೆಗೆದುಕೊಳ್ಳಿಲ್ಲ. ಹೊರಗಡೆ ಏನೂ ಕುಡಿಯೋದಿಲ್ಲ, ಕಾಫಿ ಟೀ ಏನೂ ಕುಡಿಯೋದಿಲ್ಲ. ನಾನು ಎಲ್ಲಿ ಹೋದರೂ ಅಷ್ಟೇ, ಹೊರಗಡೆ ಹೋದರೂ ಎಲ್ಲೇ ಹೋದರೂ ನಮ್ಮ ಮನೆಯಿಂದನೇ ತೆಗೆದುಕೊಂಡು ಹೋಗಿರ್ತೀನಿ. ಅಕಸ್ಮಾತ್ ಮನೆಯಿಂದ ತೆಗೆದುಕೊಂಡು ಹೋಗಿಲ್ಲ ಅಂದರೆ ನಾನು ಹೊರಗಡೆ ಏನೂ ತಿನ್ನೋದಿಲ್ಲ ಅಂಥೇಳಿ ಈ ರೀತಿ ಇದ್ದಾಗ ನಾನು ಮನೆ ಅಂದರೆ ರೂಮಿಂದ ಬರಬೇಕಾದ್ರೆ ಒಂದು ಫ್ಲಾಸ್ಕ್ನಲ್ಲಿ ಕಾಫಿ ಹಾಕ್ಕೊಂಡು ಬಂದಿದ್ದೆ ಮತ್ತು ನೀರನ್ನು ತೆಗೆದುಕೊಂಡು ಬಂದಿದ್ದೆ. ಹೀಗಾಗಿ ಅವತ್ತು ನಂದು ಉಪವಾಸ ಇತ್ತು, ಹಣ್ಣು ಹಿಂಗಾಗಿ ನನ್ನ ಬ್ಯಾಗ್ ಬೇರೆ ಇತ್ತು, ನಮ್ಮ ಮನೆಯವ್ರದ್ದು ಊಟ ಇತ್ತು. ಅವ್ರ ಪಾಪ ಊಟ ಮಾಡ್ತಿದ್ರು, ಅವರಿಗೆ ಊಟ ಕಟ್ಟಿಕೊಟ್ಟಿದ್ರು. ಅವ್ರ ಬ್ಯಾಗಲ್ಲಿ ಮುಸ್ರಿ ಇತ್ತಲ್ಲ, ಹೀಗಾಗಿ ಅವ್ರ ಬ್ಯಾಗಲ್ಲಿ ಇಟ್ಕೊಂಡಿದ್ರು. ನಾನು ನನ್ನ ಹಣ್ಣು, ಹಾಲು, ಕಾಫಿ ಫ್ಲಾಸ್ಕು ಎಲ್ಲನೂ ನನ್ನ ಕಡೆ ಇಟ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಎಲ್ಲ ದುಡ್ಡು ನನ್ನ ಬ್ಯಾಗ್ನಲ್ಲಿತ್ತು. ಕಿವಿಯೊಲೆ, ನನ್ನ ಬಂಗಾರದ ಕಿವಿಯೊಲೆ ಕೂಡ ಇತ್ತು. ಏನಾಗಿತ್ತು ಅಂದರೆ ನನಗೆ ಭಾಳ ವಜ್ಜ ಆಗ್ತದೆ ಅಂತ ಹೇಳಿ ಆ ಕುದುರೆ ಹುಡುಗ ಏನು ಮಾಡಿದ್ದ ಅಂದರೆ, ನಾನು ಹಿಡ್ಕೋತೀನಿ ಮಯ್ಯ, ನೀವು ತುಂಬ ವಜ್ಜ ಆಗ್ತದೆ ಅಂಥೇಳಿ ಹೋಗಬೇಕಾದ್ರೆ ಬರಬೇಕಾದ್ರೆ ಅವನೇ ಹಿಡ್ಕೊಂಡ್ಬಿಟ್ಟಿದ್ದ. ಹೀಗೆ ಆಯಿತು. ನನ್ನ ಕುದುರೆಯಿಂದ ಇಳಿದ್ವಿ. ಅದು ಮತ್ತೆ ನಮಗೆ ಜಾನಕಿ ಚಟ್ಟಿಗೆ ತಂದು ಬಿಟ್ಟರು. ಅಲ್ಲಿಗೆ ಲಾಸ್ಟ್ ಸ್ಟಾಪು, ಅಲ್ಲಿಗೆ ಇಳಿಸಿದ್ರು. ನಮ್ಮ ಮನೆಯವರು ಮಾತಾಡ್ತಾ ಹೊರಗಡೆ ಬಂದುಬಿಟ್ವಿ. ಅಲ್ಲಿ ನಮ್ಮ ಬಸ್ ಏನು ನಿಲ್ಲಿಸಿದ್ರಲ್ಲ ಅಲ್ಲಿಗೆ ಬಂದುಬಿಟ್ವಿ. ಅಲ್ಲಿಂದ ಒಂದು ಸ್ವಲ್ಪ 2 ಕಿಲೋಮೀಟ್ರ್ ಆಗಿಬಿಡ್ತದೆ. ಆವಾಗ ನನಗೆ ನೆನಪಾಯಿತು, ನನ್ನ ಬ್ಯಾಗನ್ನು ನಾನು ಬಿಟ್ಟು ಬಂದೇನಿ, ಆ ಹುಡುಗ ತೊಗೊಂಡು ಹೋಗ್ಬಿಟ್ಟ. ಅಂದರೆ ಅವನ ಕಡೆ ಇತ್ತು, ವಾಪಸ್ ನಾನು ಮರ್ತೇ ಬಿಟ್ಟೇನಿ ಅಂಥೇಳಿ. ಅದರಲ್ಲಿ ನನ್ನ ಇಯರ್ ರಿಂಗ್ಸ್ ಇತ್ತು, ನಾನು ಅಂದರೆ ಬೇರೆ ಹಾಕ್ಕೊಂಡಿದ್ದೆ. ಅವತ್ತು ಅದನ್ನು ತೆಗೆದು ಹೊಸರ ಹಾಕ್ಕೊಂಡಿದ್ದೆ. ಹಳೆ ಇಯರ್ಸ್ ರಿಂಗನ್ನು ಅದರೊಳಗೆ ಇಟ್ಟಿದ್ದೆ, ದುಡ್ಡೆಲ್ಲ ಅದರೊಳಗೆ ಇಟ್ಬಿಟ್ಟಿದ್ವಿ. ನನ್ನ ಎಲ್ಲ ಐಟಮ್ಸ್ ಇತ್ತು. ನಂಗೆ ಹೆದರಿಕೆ ಆಗ್ಲಿಕ್ಕತ್ತು. ಅಲ್ಲೇ ನಮಗೆ ಹೆಂಗೆ ಮಾಡೋದು, ಅವನ ಹೆಸರು ಏನೋ ಹೇಳಿದ್ದ, ನನಗೂ ನೆನಪಿತ್ತು, ಬಟ್ ಏನಂತ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಮನೆಯವರು ಒಂದಿಬ್ಬರನ್ನ ಕೇಳಿದರು, ಇಲ್ಲ ನಿಮ್ಮ ಬ್ಯಾಗ್ ಹೋದಂಗೆ ಏನು ಮತ್ತೆ ಸಿಗೋದಿಲ್ಲ ಅಂತ ಅಂದ್ಬಿಟ್ರು. ಇನ್ನು ಹೆಂಗೆ ಹುಡುಕಬೇಕು, ಎಲ್ಲಿ ಅಂತ, ಅವ್ರ ಮನೆ ಎಲ್ಲೇ, ಏನು ನಮಗೇನು ಗೊತ್ತಿಲ್ಲಲ್ಲ, ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿದೆ. ಯಾಕಂದರೆ ಟ್ರಾವೆಲ್ಸ್ ಅವ್ರಿಗೆ ಹೇಳಿದರೆ ಅವರು ಏನು ಏನು ಮುಗಿದು ಹೋಯ್ತು, ಇನ್ನೇನು ಸಿಗೋದಿಲ್ಲ ಬಿಡಿ ಅಂತ ಇದೇ ರೀತಿ ಮಾತು ಹೇಳ್ತಿದ್ರು. ಈಗ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಅಷ್ಟರಲ್ಲಿ ಯೋಚನೆ ಮಾಡ್ತಾ ನಿಂತಾಗ ನಮ್ಮ ಮನೆಯವರು ಒಂದು ವೆಹಿಕಲ್ ತೊಗೊಂಡು ಒಂದು ನೋಡ್ಕೊಂಬರ್ತೀನಿ ಅಂತ ಹೋದರು. 2-3 ಕಿಲೋಮೀಟರ್ದ ನಾನು ಹೋಗಿ ಎಲ್ಲಾದರೂ ಹುಡುಕ್ತೀನಿ ನೋಡ್ತೀನಿ ಅಂತ ಹೋದರು. ನಾನು ಬಸ್ಸು ಆ ಕಡೆ ನಿಂತಿತ್ತು, ನಾನು ಈ ಕಡೆ ಬಂದು ಏನು ಮಾಡೋದಪ್ಪ ದೇವ್ರೆ, ಹೆಂಗೆ ಆಗ್ಬಿಡ್ತಲ್ಲ ಅಂಥೇಳಿ ಹಿಂಗೆ ಯೋಚನೆ ಮಾಡ್ತಾ ನಿಂತಿದ್ದೆ. ಆ ಹುಡುಗ ಓಡ್ತಾ ಬಂದು ನನಗೆ ಬ್ಯಾಗನ್ನು ಕೊಟ್ಟ. ಬ್ಯಾಗನ್ನು ಕೊಟ್ಟು ಹೇಳ್ದ, ಸಾರಿ ನಾನು ಮರೆತು ಬಿಟ್ಟಿದ್ದೆ ನಿಮಗೆ ಕೊಡಲಿಕ್ಕೆ, ಸರಿ ಇದೆ, ಎಲ್ಲ ಐಟಮ್ಸ್ ನೋಡ್ಕೊಳ್ರಿ ಅಂತಂದ. ಅವಾಗ ನನಗೆ ಅವ್ನು ವಾಪಸ್ ಏನು ಬ್ಯಾಗ್ ತಂದು ಕೊಟ್ಟಲ್ಲ, ಅಷ್ಟರ ಮೇಲೆ ವಿಶ್ವಾಸ ಆಯಿತು. ಇಲ್ಲ ಅದ್ರಾಗೆಲ್ಲ ನೀನು ತಂದು ಕೊಟ್ಟೆ ಅಂದರೆ ನಾನೇನು ನೋಡ್ಕೊಳ್ತಿಲ್ಲ, ಎಲ್ಲ ಇರ್ತದೆ ಅಂತ ಹೇಳಿದೆ. ಆಮೇಲೆ ಅವ್ನು ಕೇಳ್ದ, ಸರ್ ಎಲ್ಲಿ ಹೋದರು ಅಂತ ಹೇಳಿ. ಇಲ್ಲಪ್ಪ ನಾನು ನೋಡ್ಲಿಕ್ಕೆ ಅಂತ ಹೋಗ್ಯಾರ, ಯಾರೋ ಒಬ್ಬರು ವೆಹಿಕಲ್ ತಂದಿದ್ರು, 2 ವೀಲರ್ ತಂದಿದ್ರು, ಅವ್ರ ಜೊತೆ ಹೋದರು ಅಂತ. ಹಂಗೆ ಅಪರಿಚಿತರ ಜೊತೆ ಎಲ್ಲೂ ಹೋಗಬಾರ್ದು, ಯಾಕೆ ಹೋದರು ಅಂತಂದ. ನಂತರ ನಮ್ಮ ಮನೆಯವ್ರು ಬರೋವರೆಗೂ ನನ್ನ ಜೊತೆ ನಿಂತಿದ್ದ. ಬರಲಿ ಸರ್, ಬರೋವರೆಗೂ ನಾನು ನಿಮ್ಮ ಜೊತೆ ಇರ್ತೇನೆ, ಏನು ಹೆದರ್ಲಿಕ್ಕೆ ಹೋಗಬೇಡ್ರಿ, ಎಲ್ಲೂ ಹೋಗೋದಿಲ್ಲ, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ. ನಂತರ ನಮ್ಮ ಮನೆಯವರು ಅಲ್ಲೆಲ್ಲ ಹುಡ್ಕಾಡಿ ಅವ್ರಿಗೇನು ಗೊತ್ತಾಗಲಿಲ್ಲ. ನೆಕ್ಸ್ಟ್ ನಾನು ಫೋನ್, ಯಾಕಂದರೆ ಫೋನಲ್ಲಿ ಕೆಲವೊಂದು ಸಲ ಫೋನು ಹತ್ತೋದಿಲ್ಲ. ಹೀಗಾಗಿ ಅದೇ ಪ್ರಾಬ್ಲಮಕ್ಕೆ ನಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ದು. ಅವ್ರ ಪಾಪ ಕುದುರೆಯವ್ರ ಕಡೆ ಫೋನ್ ಇರೋದಿಲ್ಲ. ಹೀಗಾಗಿ ನಾನು ಫೋನ್ ಹಚ್ಚಿದ್ದೆ, ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದೆ, ಫೋನೇ ಹತ್ತವಲ್ತು. ಅವನು ಹೇಳಿದ, ಅಮ್ಮಯ್ಯ ಹೆದರಬೇಡಿ, ನಾನು ನಿಮ್ಮ ಮನೆಯವ್ರು ಬರೋವರೆಗೂ ನಿಂತು ಕೊನೆಗೆ ನಾನು ನಿಮ್ಮನ್ನು ಕೊಟ್ಟು ಕಳಿಸ್ತೀನಿ ಅಂಥೇಳಿ. ಮುಂದೆ ಒಂದು ಅರ್ಧ ಗಂಟೆ ಆಗಿರ್ಬೋದು, ನಮ್ಮ ಮನೆಯವರು ಬಂದರು. ಇಲ್ಲ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಅವನಂದ, ಇಲ್ಲ ಬಂದುಬಿಟ್ಟ. ನಾನು ಬಂದ, ಪಾಪ ಸಾರಿ ಕೇಳ್ಕೊಂಡ, ನಮ್ಮ ಮನೆಯವ್ರಿಗೂ ಸಾರಿ ಕೇಳ್ಕೊಂಡ. ಅವಾಗ ಹೇಳಿದರು ಇಲ್ಲ, ಬಟ್ ನನ್ನ ವಸ್ತು ಹೆಂಗೆ ಇಟ್ಟಿದ್ದು ಬ್ಯಾಗಲ್ಲಿ ಎಲ್ಲವೂ ಹಾಗೆ ಇತ್ತು. ಫ್ರಂಟ್ ಜಿಪ್ಪಲ್ಲಿ ಎಷ್ಟೊಂದು ನಾನು ಕಾಯಿನ್ ಇಟ್ಟಿದ್ದೆ, ಅದರಲ್ಲಿ ಒಂದು ಕಾಯಿನೂ ಕೂಡ ತೊಗೊಂಡಿರಲಿಲ್ಲ. ನಾವು ವಾಪಸ್ ಅವನಿಗೆ ದುಡ್ಡು ಕೊಡ್ಲಿಕ್ಕೆ ಹೋದರೆ ಒಂದು ಪೈಸೆ ತೊಗೊಳ್ಳಿಲ್ಲ. ನಾವು ಯಾಕಂದರೆ ನಾವು ಕುದುರೆಯಿಂದ ಇಳಿದು ಬಂದಾಗ ಅವನ ವಿಶ್ವಾಸ ನೋಡಿನೇ ನಾವು ಅವನಿಗೆ ಎಕ್ಸ್ಟ್ರಾ 1000 ರೂಪಾಯಿ ಕೊಟ್ಟಿದ್ವಿ ಅವನಿಗೆ. ಹೀಗಾಗಿ
ಅವನಂತ ನೀವು ನಂಗೆ ಬೇಕಾದಷ್ಟು ಕೊಟ್ಟಿರಿ, ನಂಗೆ ದಯವಿಟ್ಟು ಏನೋ ಕೊಡ್ಲಿಕ್ಕೆ ಹೋಗಬೇಡ್ರಿ, ನಿಮ್ಮ ಅಮಾನತ ನಾನು ನಿಮಗೆ ಕೊಡ್ಲಿಕ್ಕೆ ಬಂದೇನಿ ಅಂಥೇಳಿ. ಸ್ನೇಹಿತರೆ, ಯಾವಾಗಲೂ ನಾವು ನಿಯತ್ತಾಗಿ ದುಡ್ದಿದ್ದಿದ್ರೆ ಅದು ನಾವು ಕಳ್ಕೊಂಡ್ವಿ ಅಂತ ಅಲ್ಲಲ್ಲ, ನಮ್ಮ ಕೈ ತಾನಾಗೆ ಬಂದು ಸೇರ್ತದೆ ಅನ್ನೋದಕ್ಕೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಭಗವಂತ ಅಕಸ್ಮಾತಾಗಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅದು ಕಳೆದು ಹೋಗಲಿ, ಅಕಸ್ಮಾತ್ ನಾನು ಏನೂ ಅಂತ ತಪ್ಪು ಮಾಡಿಲ್ಲ ಅಂದರೆ ವಾಪಸ್ ಮರಳಿ ಬರ್ತದ ಅನ್ನೋ ಒಂದೇ ಒಂದು ವಿಶ್ವಾಸ ನನ್ನ ಹತ್ರ ಇತ್ತು. ಅವನು ತಂದು ಕೊಟ್ಟಾಗ ನನಗಂತೂ ಬಹಳನೇ ಕಣ್ಣಲ್ಲಿ ನೀರೇ ಬರಲಿಕ್ಕೆ ಶುರುವಾಯಿತು. ನಿಜ ಹೇಳಬೇಕು ಅಂದರೆ ಅದನ್ನು ನಾವು ದೇವಭೂಮಿ ಅಂತ ಹೇಳ್ತೀವಿ, ಉತ್ತರಾಖಂಡವನ್ನು ದೇವಭೂಮಿ ಅಂತ ಹೇಳ್ತೀವಿ. ಆ ಭೂಮಿಯಲ್ಲಿ ಇವತ್ತಿಗೂ ಕೂಡ ದೇವರು ಅಡ್ಡಾಡ್ದಾಗೆ ನಮ್ಗೆ ಅನ್ನಿಸ್ತಿರ್ತದೆ. ಅಂಥ ಸುಂದರ ಪ್ರಕೃತಿ, ಅಷ್ಟೊಂದು ಅಲ್ಲಿ ದೇವತಾ ಸಾನ್ನಿಧ್ಯ, ಇದನ್ನೆಲ್ಲ ನೋಡ್ತಾ ಇದ್ದರೆ ಅಲ್ಲಿ ಬಿಟ್ಟೇ ಬರಬೇಕು ಅಂತ ಅನಿಸೋದಿಲ್ಲ, ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತದೆ. ಇಂಥ ಅನುಭವಗಳು ನಮಗೆ ಬೇಕಾದಷ್ಟಾಯಿತು. ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹಂಚ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.